ಹಾಯ್ ಫ್ರೆಂಡ್ಸ್, ನಿಮಗೆ ಅನೇಕರಿಗೆ ಗೊತ್ತಿರ್ಬೋದು, ನಮ್ಮ ಬದುಕಿನ ಪ್ರತಿಯೊಂದನ್ನೂ ಕೂಡ ನಿರ್ಧರಿಸೋದು, ನಿಯಂತ್ರಿಸೋದು ರಾಜಕೀಯ. ಅದು ಹೇಗೆ ಅಂತಂದರೆ, ಅದು ಸ್ಕೂಲ್ ಫೀಸ್ ಇರಲಿ, ಆಸ್ಪತ್ರೆ ಫೀಸ್ ಇರಲಿ, ಅಥವಾ ನಾವು ಬಳಸೋ ಅಲ್ಲುಜ್ಜೋ ಬ್ರಷ್ ಇರಲಿ, ತರಕಾರಿ ಇರಲಿ, ಅಥವಾ ನಾವು ಹಾಕೋ ಬಟ್ಟೆ ಇರಲಿ, ನಾವು ಹಾಕೋ ಶೂ ಚಪ್ಪಲಿ ಇರಲಿ, ನಾವು ಓಡಿಸೋ ಬೈಕು ಕಾರ್ ಇರಲಿ, ಪ್ರತಿಯೊಂದರ ಬೆಲೆ, ಪ್ರತಿಯೊಂದರ ಕ್ವಾಲಿಟಿ ಎರಡನ್ನೂ ಕೂಡ ನಿರ್ಧರಿಸ್ತಕ್ಕಂಥದ್ದು, ನಿಯಂತ್ರಿಸ್ತಕ್ಕಂಥದ್ದು ರಾಜಕೀಯ. ಅಂದರೆ ಈ ದೇಶದಲ್ಲಿ ಅತ್ಯುತ್ತಮ ಶಿಕ್ಷಣ, ಅತ್ಯುತ್ತಮ ರಸ್ತೆಗಳು ಮತ್ತು ನಮ್ಮ ದೇಶದ ಯುವಜನರಿಗೆ ಒಳ್ಳೆ ಉದ್ಯೋಗಾವಕಾಶಗಳು ಏನೇ ಇರಲಿ, ಪ್ರತಿಯೊಂದನ್ನು ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯ ಇರೋದು ರಾಜಕೀಯದ ಕೈಯಲ್ಲಿ ಅಥವಾ ರಾಜಕಾರಣದ ಕೈಯಲ್ಲಿ ಮಾತ್ರ. ಅದಕ್ಕೋಸ್ಕರನೇ ತಿಳಿದವರು ಹೇಳ್ತಾರೆ, ರಾಜಕೀಯ ಅಧಿಕಾರ ಅಂತಕ್ಕಂಥದ್ದು ದೇವರು ತನ್ನ ಕೆಲಸವನ್ನು ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥ ಪವರ್ ಆಫ್ ಅಟಾರ್ನಿ ಅಂತ. ಮತ್ತೊಮ್ಮೆ ಹೇಳ್ತೀನಿ, ರಾಜಕೀಯ ಅಧಿಕಾರ ಅಂತಕ್ಕಂಥದ್ದು ದೇವರು ತನ್ನ ಕೆಲಸವನ್ನು ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥ ಪವರ್ ಆಫ್ ಅಟಾರ್ನಿ. ಆದರೆ ಕಳೆದ 12 ವರ್ಷಗಳಿಂದ ಈ ದೇಶದ ರಾಜಕೀಯ ಅಧಿಕಾರದ ಅತ್ಯುನ್ನತ ಸ್ಥಾನದಲ್ಲಿರ್ತಕ್ಕಂಥವರು ದೇವರು ಕೊಟ್ಟಿರ್ತಕ್ಕಂಥ ಪವರ್ ಆಫ್ ಅಟಾರ್ನಿಯನ್ನು ದೇಶದ ಎಲ್ಲ ಜನರ ಒಳಿತಿಗೆ ಬಳಸೋದ್ರ ಬದಲು ಕೇವಲ ಕೆಲವು ಅತಿ ಶ್ರೀಮಂತರ ಅನುಕೂಲಕ್ಕೋಸ್ಕರ ಬಳಸಿದ್ದಾರೆ. ಅದಕ್ಕೋಸ್ಕರನೇ ಇವತ್ತು ಈ ದೇಶದ 40% ಅಷ್ಟು ಸಂಪತ್ತು ಕೇವಲ 1% ಅತಿ ಶ್ರೀಮಂತರ ಕೈಲಿದೆ. ಮತ್ತೊಂದು ಕಡೆ ಯಾರಿಗೆ ರಾಜಕೀಯ ಅಧಿಕಾರದ ಮೂಲಕ ದೇವರ ಪವರ್ ಆಫ್ ಅಟಾರ್ನಿ ಸಿಕ್ಕಿರುತ್ತೋ ಅಂಥವ್ರನ್ನ ಈ ದೇಶದ ನಾಗರಿಕರು ಶಿಕ್ಷಣ, ಆರೋಗ್ಯ, ಉದ್ಯೋಗಾವಕಾಶ ಇಂಥ ಪ್ರಶ್ನೆಗಳನ್ನ ಕೇಳಬೇಕು. ಆದರೆ RSS ಮತ್ತು BJP ಈ ದೇಶದ ನಾಗರಿಕರ ಗಮನವನ್ನು ಹಿಂದೂ ಕತ್ರೆಮೆ ಅಂತ ಸುಳ್ಳು ಹೇಳ್ಕೊಂಡು ಹಿಂದೂ ಮುಸ್ಲಿಂ ಡಿವೈಡ್ ಮಾಡ್ತಾ ಬೇರೆ ಕಡೆಗೆ ಸೆಳೆದುಬಿಟ್ಟಿವೆ. ಇದೆಲ್ಲದರ ಒಟ್ಟು ರಿಸಲ್ಟ್ ಏನು ಅಂತ ನಿಮಗೆ ಗೊತ್ತಿದೆ. ಹಾಳಾಗಿರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆ, ಸರಿ ಇಲ್ಲದೆ ಇರತಕ್ಕಂಥ ಆರೋಗ್ಯ ವ್ಯವಸ್ಥೆ ಮತ್ತು ಜೆನ್ಸಿ ಜನರೇಷನ್ನ ಹುಡುಗ ಹುಡುಗಿಯರಿಗೆ ಅವಕಾಶಗಳೇ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿ, ಉದ್ಘಾಟನೆದ ಕೆಲವೇ ದಿನಗಳಲ್ಲಿ ಕಿತ್ತೋಗ್ತಾ ಇರ್ತಕ್ಕಂಥ ಹೈವೇಗಳು, ಡಾಲರ್ ಮುಂದೆ ದಿನೇ ಪಾತಾಳಕ್ಕೆ ಬೀಳ್ತಾ ಇರ್ತಕ್ಕಂಥ ರೂಪಾಯಿ, ಚೈನಾ ಜೊತೆ $100 ಬಿಲಿಯನ್ ತಲುಪಿರ್ತಕ್ಕಂಥ ಟ್ರೇಡ್ ಡಿಫಿಸಿಟು, ಬಾಂಗ್ಲಾದೇಶಕ್ಕಿಂತ ಕಡಿಮೆ ಆಗಿರೋ ಪರ್ ಕ್ಯಾಪಿಟ ಇನ್ಕಮ್ ಮತ್ತು GDP ಗ್ರೋತ್ ರೇಟ್, ಇದು ಇವತ್ತು ನಾವಿರ್ತಕ್ಕಂಥ ಪರಿಸ್ಥಿತಿ. ಇಂತಹ ಪರಿಸ್ಥಿತಿಯಿಂದ ದೇಶವನ್ನು ಸಮಗ್ರ ಅಭಿವೃದ್ಧಿ ಕಡೆಗೆ ತಗೊಂಡೋಗ್ಬೇಕು ಅಂತಂದರೆ, ಒಂದಲ್ಲ ಒಂದು ಮಟ್ಟಿಗೆ ದೇಶದ ಎಲ್ಲ ಜನರಿಗೆ ಒಳಿತಾಗಬೇಕು ಅಂತಂದರೆ ಆಗಬೇಕಾಗಿರೋದು ರಾಜಕೀಯದ ಬದಲಾವಣೆ. ಹೌದು, ರಾಜಕೀಯವನ್ನು ಬದಲಾಯಿಸಬೇಕು ಅಂದ್ರೆ ಏನು? ದೇವರು ಕೊಡುವಂಥ ಪವರ್ ಆಫ್ ಅಟಾರ್ನಿಯನ್ನು ಜನರ ಒಳಿತಿಗೆ, ದೇಶದ ಒಳಿತಿಗೆ ಬಳಸುವಂಥವರು ರಾಜಕೀಯಕ್ಕೆ ಬರುವಂತಾಗಬೇಕು. ದೇವರು ಕೊಡುವಂಥ ಪವರ್ ಆಫ್ ಅಟಾರ್ನಿಯನ್ನು ಧರ್ಮದ ಆಧಾರದ ಮೇಲೆ ಜನರನ್ನು ಒಡೆಯದೆ ಸಂವಿಧಾನದ ಆಧಾರದ ಮೇಲೆ ಜನರನ್ನು ಒಗ್ಗೂಡಿಸಿ ಕರೆದುಕೊಂಡು ಹೋಗುವಂಥವರು ರಾಜಕೀಯಕ್ಕೆ ಬರಬೇಕು. ಆಗ ಈ ದೇಶದ ರಾಜಕೀಯಕ್ಕೂ ಒಳ್ಳೆಯದಾಗುತ್ತೆ, ಅದರ ಮೂಲಕ ಇಡೀ ದೇಶಕ್ಕೂ ಒಳ್ಳೆ ಕಾಲ ಬರುತ್ತೆ. ಈ ನಿಟ್ಟಿನಲ್ಲಿ ಅಂದರೆ ರಾಜಕೀಯವನ್ನು ಬದಲಾಯಿಸುವ, ರಾಜಕಾರಣಕ್ಕೂ ಒಳ್ಳೆ ಕಾಲವನ್ನು ತರುವಂಥ ಕೆಲಸವನ್ನು ಜಾಗೃತ ಕರ್ನಾಟಕ ಮಾಡ್ತಾ ಇದೆ. ನಿಮಗೂ ಕೂಡ ಹೌದು, ರಾಜಕೀಯವನ್ನು ಬದಲಾಯಿಸಬೇಕು, ರಾಜಕೀಯವನ್ನು ಬದಲಾಯಿಸೋದ್ರ ಮೂಲಕ ದೇಶದ ಒಳಿತಿಗೆ, ಜನರ ಒಳಿತಿಗೆ ಕಾರಣ ಆಗಬೇಕು. ಈ ರಾಜಕೀಯವನ್ನು ಬದಲಾಯಿಸುವ ಪ್ರೋಸೆಸ್ನಲ್ಲಿ ನಿಮ್ಮದು ಒಂದು ಅಳಿಲು ಸೇವೆ ಆದರೂ ಇರಬೇಕು ಅಂತ ನಿಮಗನ್ಸಿದ್ರೆ, ಜಾಗೃತ ಕರ್ನಾಟಕದ ಸದಸ್ಯರಾಗಿ ಜಾಗೃತ ಕರ್ನಾಟಕವನ್ನು ಸೇರಿಕೊಂಡು ರಾಜಕೀಯವನ್ನು ಬದಲಾಯಿಸುವ, ತನ್ಮೂಲಕ ಇಡೀ ದೇಶದ ಜನರಿಗೆ ಒಳಿತನ್ನು ಮಾಡುವ ಒಟ್ಟು ಪ್ರೋಸೆಸ್ ಏನಿದೆಯೋ ಅದರಲ್ಲಿ ನೀವು ಕೂಡ ಪಾಲ್ದಾರರಾಗಿ ಜಾಗೃತ ಕರ್ನಾಟಕ ಸೇರ್ಕೊಳ್ಳೋಕ್ಕೋಸ್ಕರ ಇಲ್ಲಿರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ ಅಥವಾ ಕೆಳಗೆ ಕೊಟ್ಟಿರ್ತಕ್ಕಂಥ ಗೂಗಲ್ ಫಾರ್ಮನ್ನು ತುಂಬಿ. ನಮಸ್ಕಾರ.